6 ಕೋಟಿ ಮಹಿಳೆಯರು ಇವತ್ತು ಇಡೀ ರಾಜ್ಯದಲ್ಲಿ ಓಡಾಡಿದ್ದಾರೆ ಅಂತ ಹೇಳಿ ಕೀರ್ತಿಯನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ. ಗಿನ್ನಿಸ್ ರೆಕಾರ್ಡ್ ಆಗಿದೆ ಅಂತ ಹೇಳಿ ಮಾತನ್ನ ಅವರು ಹೆಗ್ಗಳಿಕೆನ ತೆಗೆದುಕೊಳ್ತಾರೆ. ಆದ್ರೆ 600 ಕೋಟಿ ಟಿಕೆಟ್ಗಳನ್ನ ಹರಿದಂತಹ ನಿರ್ವಾಹಕರು ಅಥವಾ ಚಾಲಕರ ಬಗ್ಗೆ ಯಾಕೆ ಕಾಳಜಿ ಇಲ್ಲ? ಇವತ್ತು ಆರ್ಥಿಕ ಪರಿಸ್ಥಿತಿಗೆ ದುಸ್ಥಿತಿ ಕಾರಣ ಇವತ್ತು ಸರ್ಕಾರದ ಪಾಲಿಸಿಗಳು ಕೂಡ ಅದನ್ನ ಸ್ಪಷ್ಟವಾಗಿ ಹೇಳ್ತಾನೆ. 8 ವರ್ಷಗಳಲ್ಲಿ ಇವತ್ತು ಖರ್ಚು ವೆಚ್ಚ ಎಷ್ಟಾಗಿದೆ, ಡೀಸೆಲ್ ರೇಟ್ ಎಷ್ಟಾಗಿದೆ, ಅದಕ್ಕೆ ಜವಾಬ್ದಾರ ಯಾರು? ಕಾರ್ಮಿಕ ಜವಾಬ್ದಾರ. ಬರೀ ಕೇವಲ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡ್ಬಿಟ್ಟಿದ್ದಾನೆ ಮಾಡ್ತೀನಿ ಅಂತ ಹೇಳಿ ಮಾತಲ್ಲ ಅದು. ಸರಿಸಮಾನ ವೇತನ ಕೊಡೋಕ್ಕಾಗಲ್ಲ ಅಂತೇಳಿ ಪದೇ ಪದೇ ಹೇಳ್ಕೊಂಡು ಬರ್ತಾನೆ ಇದೆ. ಸಮಾನ ವೇತನದ ಬಗ್ಗೆ ಹೇಳ್ಬೇಕಾದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸರ್ಕಾರ ಇವತ್ತು ತಯಾರಿಲ್ಲ. ಸರ್ಕಾರ ಇವತ್ತು ಯಾವುದೋ ಒಂದು 17/3/23 ಆಗಿರ್ತಕ್ಕಂಥ ಒಂದು ಆದೇಶವನ್ನು ಹಿಡಿದುಕೊಂಡು ಇವತ್ತು ಕೇವಲ ತಾಂತ್ರಿಕ ಕಾರಣ ಮುಂದೊಡ್ಡಿ ಮಾಡ್ಲಿಕ್ಕೆ ಬರಲ್ಲ, 4 ವರ್ಷಕ್ಕೆ ಮಾಡ್ಲಿಕ್ಕೆ ಬರಲ್ಲ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಶಕ್ತಿ ಯೋಜನೆ ಇದೆ. ಶಕ್ತಿ ಯೋಜನೆ ಬಗ್ಗೆ ಸರ್ಕಾರನ ಒಂದು ತೆಗೆದುಕೊಂಡಂಥ ಒಂದು ನಿರ್ಧಾರ, ಅದು ಒಂದು ತೀರ್ಪು, ಅದು ತೀರ್ಮಾನ. ಅದು ಆ ತೀರ್ಮಾನ ಅವ್ರು ಏನು ತೆಗೆದುಕೊಂಡಿದ್ದಾರೆ ಅದನ್ನು ಅವರು ಪಾಲಿಸ್ಬೇಕಲ್ವಾ? ಇವತ್ತು 600 ಕೋಟಿ ಜನ, 600 ಕೋಟಿ ಮಹಿಳೆಯರು ಇವತ್ತು ಇಡೀ ರಾಜ್ಯದಲ್ಲಿ ಓಡಾಡಿದ್ದಾರೆ ಅಂತೇಳಿ ಆ ಒಂದು ಕೀರ್ತಿಯನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ. ಗಿನ್ನಿಸ್ ರೆಕಾರ್ಡ್ ಆಗಿದೆ ಅಂತೇಳಿ ಮಾತನ್ನು ಅವರು ಹೆಗ್ಗಳಿಕೆನ ತೆಗೆದುಕೊಳ್ತಾರೆ. ಆದರೆ 600 ಕೋಟಿ ಟಿಕೆಟ್ಗಳನ್ನು ಹರಿದಂತಹ ನಿರ್ವಾಹಕರು ಅಥವಾ ಚಾಲಕರ ಬಗ್ಗೆ ಯಾಕೆ ಕಾಳಜಿ ಇಲ್ಲ? ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಅವರೇ ಇವತ್ತು ನಿಮ್ಮ ಮಾಧ್ಯಮಗಳಲ್ಲೇ ಪ್ರಕಟ ಆಗಿದೆ. ನವೆಂಬರ್ ತಿಂಗಳಲ್ಲಿ 4,006 ಕೋಟಿ ರೂಪಾಯಿ ಇವತ್ತು ಬಾಕಿ ಉಳಿಸ್ಕೊಂಡು ಅಂತೇಳಿ. ಆ ಬಾಕಿಯನ್ನು ಕೊಡೋದಕ್ಕೆ ಏನು ಕಷ್ಟ ಸರ್ಕಾರಕ್ಕೆ? ನಾನು ಸ್ಪಷ್ಟವಾಗಿ ಕೇಳ್ತೀನಿ. 4,600 ಕೋಟಿ ನೀವು ಅದನ್ನು ಕೊಡಲೇಬೇಕಲ್ವಾ? ನಿಮ್ಮ ಆದೇಶ ಪ್ರಕಾರನೇ ಕೊಡಬೇಕಾಗತ್ತೆ. ಯಾವ್ದು ಪ್ರಕಾರ ಹೇಳಿ? ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಆ ಆದೇಶದ ಪ್ರಕಾರನೇ ಇವತ್ತು 4,606 ಕೋಟಿ ರೂಪಾಯಿ ಇವತ್ತು ನವೆಂಬರ್ 25ರಲ್ಲೇ ಬಾಕಿ ಇದೆ. ಅದನ್ನು ಅವರು ಒಪ್ಕೊಳ್ತಾರೆ, ಕೊಡಬೇಕಾಗಿದೆ ಅಂತೇಳಿ ಸರ್ಕಾರ ಒಪ್ಕೊಳ್ಳುತ್ತೆ. ಆ 4,600 ಕೋಟಿ ರೂಪಾಯಿನ ಇವತ್ತು ಬಿಡುಗಡೆ ಮಾಡಿಬಿಟ್ರೆ ನಮ್ಮದು ಏನು 1,800 ಕೋಟಿ 1,800 ಕೋಟಿ ಬಾಕಿ ಏನಿದೆ ಆ ಬಾಕಿನೂ ಕೂಡ ತೀರಿಸೋದಕ್ಕೆ ಸರ್ಕಾರ ಆಡಳಿತ ವರ್ಗ ಅನುಕೂಲ ಆಗುತ್ತೆ. ಜೊತೆಗೆ 1/1/24ರಿಂದ ಏನು ಹೊಸ ವೇತನ ಒಪ್ಪಂದ ಆಗಬೇಕಾದ್ರೆ ಅದನ್ನು ಕೂಡ ಅವರು ಬಗೆಹರಿಸ್ಕೊಳ್ಬೋದಲ್ಲ. ನಮ್ಮ ಸಾರಿಗೆ ಸಂಸ್ಥೆಗಳು ಇವತ್ತು ಅವರ ಒಂದು ಆರ್ಥಿಕ ಪರಿಸ್ಥಿತಿ ಅದನ್ನು ಮುಂದಕ್ಕೆ ಬರೋದಕ್ಕೆ ಕಾರಣಗಳಾಗುತ್ತಲ್ವ? ಅದನ್ನು ಯಾಕೆ ಸರ್ಕಾರ ಯಾಕೆ ಮಾಡೋದಿಲ್ಲ? ಕೇವಲ ನಾವು ಹಣ ಇಲ್ಲ ಅಂತ ಹಣ ಇಲ್ಲದೆ ಇರೋದು ಅದಕ್ಕೆ ನಾವು ಜವಾಬ್ದಾರಲ್ಲ, ಕಾರ್ಮಿಕ ಜವಾಬ್ದಾರಲ್ಲ. ಇವತ್ತು ಆರ್ಥಿಕ ಪರಿಸ್ಥಿತಿಗೆ ದುಸ್ಥಿತಿ ಕಾರಣ ಇವತ್ತು ಸರ್ಕಾರದ ಪಾಲಿಸಿಗಳು ಕೂಡ ಅದನ್ನು ಸ್ಪಷ್ಟವಾಗಿ ಹೇಳ್ತಾನೆ. ಇವತ್ತು ನಮ್ಮ BMTCಯಲ್ಲಿ 2017ರಲ್ಲಿ ಆದಂತಹ ದರ ಪರಿಷ್ಕರಣೆ ಇವತ್ತು 2025ರಲ್ಲಿ ಮಾಡಿದ್ದೀರಿ. 8 ವರ್ಷಗಳ ನಂತರ ಮಾಡಿ. 8 ವರ್ಷಗಳಲ್ಲಿ ಇವತ್ತು ಖರ್ಚು ವೆಚ್ಚ ಎಷ್ಟಾಗಿದೆ, ಡೀಸೆಲ್ ರೇಟ್ ಎಷ್ಟಾಗಿದೆ, ಅದಕ್ಕೆ ಜವಾಬ್ದಾರ ಯಾರು? ಕಾರ್ಮಿಕ ಜವಾಬ್ದಾರ. ಕಾರ್ಮಿಕರು ದಿನನಿತ್ಯ ತಿಂಗಳ 24 ಗಂಟೆಗಳ ಕಾಲ, ಪ್ರತಿ ವರ್ಷದ 300 ದಿನಗಳ ಕಾಲ ಅವರು ಪ್ರಾಮಾಣಿಕತೆಯಿಂದ ರಾತ್ರಿ ಹಗಲಿರಲಿ, ಚಳಿ ಮಳೆ ಇರಲಿ, ಅವ್ರ ಇರಲಿ ಅಥವಾ ಮನೇಲಿ ಏನು ತೊಂದರೆಗಳಾಗಿರಲಿ ಇವತ್ತು ಪ್ರಾಮಾಣಿಕವಾಗಿ ನಿಸ್ಪೃತಿಯಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಯಾಕೆ ನೀವು ಅನ್ಯಾಯ ಮಾಡ್ತೀರಿ? ಇದು ಸರಿಯಲ್ಲ. ಸರ್ಕಾರದ ಧೋರಣೆ ಏನಿದೆ ಸರಿಯಲ್ಲ. 2016ರಲ್ಲಿ ಇದೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ದರು, ಇದೇ ರಾಮನಗರ ಸಾರಿಗೆ ಮಂತ್ರಿಗಳಾಗಿದ್ದರು. ಅವತ್ತು ಕೂಡ ಸಾರಿಗೆ ಸಂಸ್ಥೆಗಳೇನು ಭಾಳ ಲಾಭಾಂಶದಲ್ಲಿ ಇರಲಿಲ್ಲ. ಅವತ್ತು ಕೂಡ 100% ಇದೇ ಸರ್ಕಾರ ಕೊಟ್ಟಿದೆ. ಅದೇ 23ರಲ್ಲಿ ಕೂಡ ಇವತ್ತು ಕೋವಿಡ್ ಅಂತ ಹೇಳ್ತಾರೆ ಸರ್ಕಾರ. ಅವತ್ತು ಕೋವಿಡ್ನ ಪ್ರಸ್ತಾವನೆಯನ್ನು ಯಾವುದೇ ಸರ್ಕಾರ ಮಾಡಿಲ್ಲ. 2021ರಲ್ಲಿ ಆದ ಮುಷ್ಕರ ಸಮಯದಲ್ಲಿ ಅವತ್ತಿನ ಆಡಳಿತ ವರ್ಗ ನಮ್ಮ ಪ್ರತಿ ಸಂಘಟನೆಗಳನ್ನು ಕರೆದು ಮಾತುಕತೆಯನ್ನು ಮಾಡಿದ್ದಾರೆ. 2020 ಏನು ಬೆಲೆ ಕೊಟ್ಟಿದ್ವಿ ಅದನ್ನು ಕೂಡ ಮಾತುಕತೆ ಮಾಡಿದ್ದಾರೆ. ಆ ಮಾತುಕತೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಕೋವಿಡ್ ಪ್ರಸ್ತಾಪ ಮಾಡಿಲ್ಲ. 23ರಲ್ಲಿ ಏನಿವತ್ತು ನಮ್ಮ ಹಿಂದಿನ ಆಡಳಿತ ವರ್ಗ ನಮ್ಮ ಜೊತೆ ಜಂಟಿ ಕೆಲಸ ಜೊತೆ ಮಾತುಕತೆಯನ್ನು ಮಾಡಿದ್ರು, ಸಂಘಟನೆ ಜೊತೆ ಮಾಡಿದರು. ಅವತ್ತು ಕೂಡ ಕೋವಿಡ್ ಪ್ರಸ್ತಾವನೆ ಮಾಡಲಿಲ್ಲ. ಅವತ್ತು ಅರಿಯಸ್ ಬಗ್ಗೆ ಏನೋ ಪ್ರಸ್ತಾವನೆ ಮಾಡಲಿಲ್ಲ. ಏಕಾಏಕಿ ಅದು ಉದ್ಭವ ಆಗಿ ಇವರೇ ಕಾರಣ ಥರ ಉದ್ಭವ ಆಗಿ ಅದು ಇವತ್ತು ಸರ್ಕಾರ ಇಲ್ಲ ಅದು 1/3/23 ಜಾರಿಗೆ ಬರ್ತಿರೋದು ಹೊಸ ಪ್ರಸ್ತಾವನೆ ಇದೆ. ಅದು ಕೇವಲ ಒಂದು ಪಲಾಯನವಾದಿತನ ಅಂತ ಹೇಳಬೇಕಾಗತ್ತೆ. ಯಾಕೆಂದರೆ ಅವತ್ತು ಸರ್ಕಾರದ ಜವಾಬ್ದಾರಿಯನ್ನು ಕಳೆದುಕೊಳ್ಳುವಂಥ ಒಂದು ಪಲಾಯನವಾದಿತನವನ್ನು ಸರ್ಕಾರ ಇವತ್ತು ಅದನ್ನು ಅನಿಸ್ಕೊಂಡು ಬರ್ತಾ ಇದೆ. ಈ ಒಂದು ಧೋರಣೆ ಇದೆ. ಆ ಧೋರಣೆಯನ್ನು ಒಪ್ಪಲಿಕ್ಕೆ ನಾವು ಕೂಡ ಮಾಮೂಲಿ ಕೂಡ ಒಪ್ಪೋದಿಲ್ಲ, ಜಂಟಿ ಕ್ರಿಯಾ ಸಮಿತಿ ಕೂಡ ಅದನ್ನು ಒಪ್ಪೋದಿಲ್ಲ. ಕಡಾಖಂಡಿತವಾಗಿ ಹೇಳ್ತಾನೆ. ಇವತ್ತು ನಮ್ಮ 32 ತಿಂಗಳ ವೇತನ ಬಾಕಿ ಏನಿದೆ ಅದನ್ನು ಕೊಡಲೇಬೇಕಾದಂಥ ಪರಿಸ್ಥಿತಿ ಇವತ್ತು ಸರ್ಕಾರ ಮೇಲೆ ಒಂದು ಜವಾಬ್ದಾರಿ ಇದೆ. ತಪ್ಪಿಸ್ಕೊಳ್ಳಿಕ್ಕೆ ಕೂಡ ಕಾನೂನುಬದ್ಧ ತಪ್ಪಿಸ್ಕೊಳ್ಳಿಕ್ಕೆ ಕೂಡ ಸರ್ಕಾರಕ್ಕೆ ಆಗೋದಿಲ್ಲ. ಜೊತೆಗೆ 1/1/24 ಇಂದ ಏನು ನಮ್ಮ ಹೊಸ ವೇತನ ಒಪ್ಪಂದ ಬರಬೇಕಾಗಿದೆ ಅದು 4 ವರ್ಷಗಳಿಗೆ ಬರಬೇಕಾಗಿದೆ. ಆ ಅವಧಿನೂ ಕೂಡ ಅವರು ಬದಲಾವಣೆ ಮಾಡೋದಕ್ಕೆ ಕಡಾಖಂಡಿತವಾಗಿ ಅದನ್ನು ಸಾಧ್ಯತೆ ಇಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾನೆ. 2 ಬೇಡಿಕೆಗಳಿಗೆ ಜಂಟಿ ಕ್ರಿಯಾ ಸಮಿತಿ ಮತ್ತು ಮಹಾಮಂಡಳಿ ಬದ್ಧವಾಗಿರುತ್ತೆ. ಅದು ಯಾವುದೇ ಕಾರಣಕ್ಕೂ ಅದಕ್ಕೆ ಹಿಂದೆ ಹೋಗುವಂಥ ಪರಿಸ್ಥಿತಿ ನಾವು ಇಲ್ಲ ಅನ್ನೋ ಮಾತನ್ನು ಹೇಳ್ತಾನೆ. ನವೆಂಬರ್ 24ರಲ್ಲಿ ಆದಂಥ ಸಭೆಯಲ್ಲಿ
ಸಾರಿಗೆ ಮಂತ್ರಿಗಳು ಎಮ್ ಡಿ ಅವರೇ ಹೇಳಿದ್ರು ಅವತ್ತು, ಇಲ್ಲ ನಮ್ಮ ದರ ಪರಿಷ್ಕರಣೆ ಆದ್ಕೊಳ್ಳಿ ನಾವು ನಿಮ್ಮ ವೇತನ ಪರಿಷ್ಕರಣೆ ಬಗ್ಗೆ ಮಾಡ್ತೀವಿ ಅಂತೇಳಿ. ಇವತ್ತಲ್ಲ ಅದು ಹೆಚ್ಚು ಕಮ್ಮಿ 15% ಅವರು ಮಾಡಿದ್ದಾರೆ. ಇವತ್ತು ಅದನ್ನು ಶಕ್ತಿ ಯೋಜನೆಯಿಂದ ಇವತ್ತು ಸಾರಿಗೆ ಸಂಸ್ಥೆಯ ಆದಾಯ ಇವತ್ತು ಅವರ ಮಂತ್ರಿಗಳೇ ಹೇಳ್ತಾರೆ, ಭಾಳಷ್ಟುಗಳೇ ಹೇಳ್ತಾರೆ, ಸರ್ಕಾರ ಹೇಳುತ್ತೆ. ಇವತ್ತು ನಮ್ಮ ಏನು ಆದಾಯ ಬತ್ತ 6 ಕೋಟಿ ಆದಾಯ ಬರ್ತಿದೆ, ಅದು 13 ಕೋಟಿಗೆ ಆಗಿದೆ, ಹೆಚ್ಚು ಕಮ್ಮಿ 2-3% ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಇವತ್ತು ನನಗೆ ಒಂದು ನೇರವಾದ ಪ್ರಶ್ನೆನ ಸರ್ಕಾರನ ಆಳ್ತವನ್ನು ಕೇಳೋದು, ಹಳೇದು ಬಿಡಿ, ಹಳೇದು ಅಕ್ಯುಮಿಲೇಟೆಡ್ ಲಾಸಸ್ ಅಷ್ಟೇ ಇರ್ಬೋದು, ಆದರೆ ಇವತ್ತು ಶಕ್ತಿ ಯೋಜನೆಯಿಂದ ಮತ್ತು ಇವತ್ತು 15% ದರ ಪರಿಷ್ಕರಣೆ ಆದ ನಂತರ ಏನು ನಮ್ಮ ಸಾರಿಗೆ ಸಂಸ್ಥೆಗಳ ಆದಾಯ 2-3 ಪಟ್ಟು ಹೆಚ್ಚಾಗಿದೆ, ಆ ಹಣ ಎಲ್ಲೋಗುತ್ತೆ? ಕನಿಷ್ಠ ಈ ವರ್ಷ ಆದರೂ ಈ 25-26 ಕೂಡ ಅದು ಬ್ರೇಕ್ ಇನ್ ಆಗಬೇಕಲ್ಲ. ಇವತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಏನಿದೆ ಅದು ಪ್ರಾಫಿಟ್ ಬರಲೇಬೇಕಲ್ಲ. ಆ ಹೆಚ್ಚುವರಿ ಹಣ ಎಲ್ಲಿ ಹೋಗ್ತದೆ? ಇವತ್ತು 24-25 ನಂತರ ಏನು ಹೆಚ್ಚುವರಿ ಆದಾಯ ಆಗಿದೆ ಅದನ್ನು ಸಾರಿಗೆ ನೌಕರಿಗೆ ಅದನ್ನು ವರ್ಗಾವಣೆ ಮಾಡಲಿಕ್ಕೆ ಸರ್ಕಾರಕ್ಕೆ ಅದು ಆಡೋಕೆ ಏನು ಕಷ್ಟ ಇದೆ? ನಾ ಸರ್ಕಾರನ ಕೇಳ್ತಾರೆ. ಅದಕ್ಕೋಸ್ಕರ ಇವತ್ತು ನಿಮ್ಮ ಶ್ರೀನಿವಾಸ ಮುದ್ದೆ ಕಮಿಟಿ ಅವರು ಅಂತ ಹೇಳ್ತಾರೆ, ಇವತ್ತು ಅವರು ಬರೀ ಕೇವಲ 14 ತಿಂಗಳು ಮಾತ್ರ ರೆಕಮೆಂಡ್ ಮಾಡಿದ್ದಾರೆ ಅಂತೇಳಿ. ಅದೇ ಶ್ರೀನಿವಾಸ ಮುದ್ದೆ ಕಮಿಟಿಯವರು ಅವರ ಸರ್ಕಾರಕ್ಕೆ ಕೊಟ್ಟಂಥ ವರದಿನಲ್ಲಿ 2021ರಲ್ಲಿ ಇವತ್ತು 4,000 ಕೋಟಿಯಷ್ಟು ಸ್ಟೂಡೆಂಟ್ಸು ಮತ್ತು ಇದು ವಗೇರೆಗಳಿಗೆ ಏನು ಅವರು ಕನ್ಸೆಷನ್ ಕೊಡ್ತಾಯಿದ್ರು ಅದು ಬಾಕಿ ಇದೆ, ಅದನ್ನು ಕೊಡಿ ಅಂತೇಳಿ ಶ್ರೀನಿವಾಸ ಮುದ್ದೆ ಕಮಿಟಿಯವರೇ ವರದಿನಲ್ಲೇ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದಾರೆ. ಆ 4,000 ಕೋಟಿ ಕೊಡಿ. ಇವತ್ತು ಬರೀ ಶಕ್ತಿ ಯೋಜನೆ ಮಾತ್ರ ಅಲ್ಲ, ಹಿಂದೆ ಏನು ಬಾಕಿ ಉಳಿಸ್ಕೊಂಡಿದೆ ಹಿಂದೆ ಸರ್ಕಾರ ಯಾವುದೇ ಸರ್ಕಾರದ ಬಗ್ಗೆ ಮಾತಾಡಲ್ಲ, ಯಾವುದೇ ಸರ್ಕಾರ ಇರಲಿ, ಸರ್ಕಾರ ಇವತ್ತು ನಮ್ಮ ಸಾರಿಗೆ ಸಂಸ್ಥೆಗಳಿಗೆ ಸುಮಾರು 4,000 ಚಿಲ್ಲರೆ ಕೋಟಿಯಷ್ಟು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಮತ್ತು ಇತರೆ ಬಾಬತುಗಳಿಗೆ ಉಳಿಸ್ಕೊಂಡಿದ್ದಾರಲ್ಲ, ಅದು ಆ 4,000 ಕೋಟಿ ಮತ್ತು ಇದೊಂದು 4,000 ಕೋಟಿ ಅಂದರೆ 8,000 ಕೋಟಿ ರೂಪಾಯಿನ ಇವತ್ತು ಸರ್ಕಾರ ಇವತ್ತು ಕಳೆದ 5-6 ವರ್ಷಗಳಿಂದ ಸಾರಿಗೆ ಸಂಸ್ಥೆ ಕೊಡಬೇಕಾಗಿದೆ. ಆ 8,000 ಕೋಟಿ ರೂಪಾಯಿ ಕೊಡಲಿ, ಅವರು ಯಾಕೆ ಕೊಡೋದಿಲ್ಲ ಅಂತಾರೆ? ಈಗ ಶ್ರೀನಿವಾಸ ಮುದ್ದೆ ಕಮಿಟಿ ನಮ್ಮ ಮುಂದೆ 14 ತಿಂಗಳು ಮಾತ್ರ ಅಂತ ಹೇಳೋದಕ್ಕೆ ಒಂದಕ್ಕೆ ಮಾತ್ರ ಸರ್ಕಾರ ಶ್ರೀನಿವಾಸ ಕಮಿಟಿ ರಿಪೋರ್ಟ್ನ ಹೇಳ್ತಾರೆ, ಇನ್ನೊಂದು ಭಾಗವನ್ನು ಯಾಕೆ ಅವ್ರು ಮರ್ತು ಬರ್ತಾರೆ? ಸರ್ಕಾರದ ಜವಾಬ್ದಾರಿ ಸರ್ಕಾರ ಕೊಡಬೇಕು ಅಂತ ಶ್ರೀನಿವಾಸ ಮುದ್ದೆ ಕಮಿಟಿ ಹೇಳಿದ್ರಲ್ಲ, ಅದನ್ನು ನಾವು ಯಾಕೆ ಪಾಲನೆ ಮಾಡೋದಿಲ್ಲ? ಸರ್ಕಾರ ಮಾಡಬೇಕಲ್ಲ ಅದನ್ನು. ಕೇವಲ ಒಂದು ನೌಕರರಿಗೆ ಕೊಡುವಂಥದ್ದು ಮಾತ್ರ ಶ್ರೀನಿವಾಸ ಕಮಿಟಿ ರಿಪೋರ್ಟ್ನ ಅವ್ರನ್ನ ರೆಫರ್ ಮಾಡೋ ಬಗ್ಗೆ, ಅದೇ ರೀತಿ ಸರ್ಕಾರಕ್ಕೆ ಒಂದು ಶಿಫಾರಸು ಮಾಡಿದಾರಲ್ಲ, ಇಷ್ಟು 4,000 ಕೋಟಿ ಚಿಲ್ಲರೆ ಏನೋ ಕೊಟ್ಟರೆ ಅದನ್ನು 4,000 ಕೋಟಿ ಸಾಲ ಏನು ಅವತ್ತು ಏನೋ ಇದೆ ಅದನ್ನು ಅವರು ಬಗೆಹರಿಸ್ಕೊಳ್ಳಿಕ್ಕೆ, ಅದನ್ನು ತೀರಿಸ್ಕೊಳ್ಳಿಕ್ಕೆ ಸಾರಿಗೆ ಸಂಸ್ಥೆಗಳಿಗೆ ಅನುಕೂಲ ಆಗುತ್ತೆ ಅಂತ ಮಾತನ್ನು ಹೇಳಿದಾರಲ್ಲ, ಅದನ್ನು ಪಾಲನೆ ಯಾಕೆ ಮಾಡೋದಿಲ್ಲ? ಅವ್ರಿಗೆ ಅನುಕೂಲವಾದದ್ದನ್ನು ಮಾತ್ರ ಉಪಯೋಗಿಸ್ಕೊಳ್ತಾರೆ, ಅವ್ರು ಅನಾನುಕೂಲವಾದನ್ನು ಮಾತ್ರ ಅದನ್ನು ನಾನು ಕನ್ಸಿಡರ್ ಮಾಡೋದಿಲ್ಲ ಅಂದರೆ ಈ ದ್ವಿಮುಖ ನೀತಿ ಇದೆಯಲ್ಲ ಸರ್ಕಾರದ್ದು, ಆ ದ್ವಿಮುಖ ನೀತಿಯನ್ನು ಬಿಡಬೇಕು. ಒಂದು ಡೆಫಿನೆಟ್ ಪಾಲಿಸಿಯನ್ನು ಸರ್ಕಾರ ಇವತ್ತು ಮಾಡಬೇಕು. ಸಾರಿಗೆ ಸಂಸ್ಥೆಯನ್ನು ಹೇಗೆ ನಡೆಸ್ಕೊಳ್ಬೇಕು ಅನ್ನೋ ಒಂದು ಡೆಫಿನೆಟ್ ಪಾಲಿಸಿಯನ್ನು ಸರ್ಕಾರ ಯಾವತ್ತೂ ಒಂದು ಅದನ್ನು ಜಾರಿ ತರದೇ ಹೋದರೆ ಈ ಒಂದು ನಿರಂತರ ಹೋರಾಟ ಏನಿದೆ ಇವತ್ತು ಅದು ಕೂಡ ಮತ್ತೆ ಪದೇ ನೌಕರರು ಇವತ್ತು ಭಿಕ್ಷೆ ಬಿಡುವಂಥ ಪರಿಸ್ಥಿತಿ ಬರ್ತದೆ. ಅದನ್ನು ನಾವು ಯಾವುದೇ ಕಾರಣಕ್ಕೆ ಅದನ್ನು ವಿ ಆರ್ ನಾಟ್ ಬೆಗರ್ಸ್. ನಾವು 24 ಗಂಟೆ ಸಾರ್ವಜನಿಕ ದುಡಿಯುವಂಥ ಕಾರ್ಮಿಕರು ಇವತ್ತು ನಮ್ಗೆ ಹಕ್ಕುಗಳಿದೆ, ನಾವು ಏನು ದುಡಿತೇವೆ ಅದಕ್ಕೆ ಪ್ರತಿಫಲವನ್ನು ಕೊಡಬೇಕು ಅನ್ನೋಂಥ ಮಾತನ್ನು ಇವತ್ತು ಕೊಡಲೇಬೇಕಾದ ಪರಿಸ್ಥಿತಿ ಇವತ್ತು ಸರ್ಕಾರದ ಮೇಲೆ ನೈತಿಕ ಜವಾಬ್ದಾರಿ ಇದೆ. ಆ ನೈತಿಕ ಜವಾಬ್ದಾರಿಯನ್ನು ಸರ್ಕಾರ ಇವತ್ತು ಅದನ್ನು ಪಾಲನೆ ಮಾಡಬೇಕಾಗತ್ತೆ. ಪಾಲನೆ ಮಾಡದೆ ಹೋದರೆ ಅದನ್ನು ಅವರಲ್ಲಿ ಒಂದು ನೈತಿಕತೆ ಇಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಸರ್ಕಾರ ಬರೀ ಕೇವಲ ಮಾತುಗಳ ಮತ್ತು ಪೇಪರ್ಗಳ ಮೂಲಕ ಬದ್ಧತೆಯನ್ನು ಹೇಳೋಕ್ಕಾಗೋದಿಲ್ಲ. ಅದನ್ನು ಬದ್ಧತೆ ಯಾವ ಬರುತ್ತೆ? ಆ್ಯಕ್ಷನ್ ಸ್ಪೀಚ್ ಲೌಡರ್ ದೆನ್ ವಾಯ್ಸ್ ಅಂತೇಳಿ, ಅಂದರೆ ಸೌಂಡ್ ಅಂತೇಳಿ. ಯಾವುದು ಇವತ್ತು ಅವರು ಆ್ಯಕ್ಷನ್ನಲ್ಲಿ ಮಾಡಬೇಕಾಗತ್ತೆ. ಬದ್ಧತೆಯನ್ನು ಯಾವಾಗ ಬೇಕಾಗತ್ತೆ? ಅದನ್ನು ಜಾರಿ ಮಾಡಿದಾಗ. ಬರೀ ಕೇವಲ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡ್ಬಿಟ್ಟಿದ್ದಾನೆ ಮಾಡ್ತೀನಿ ಅಂತ ಹೇಳೋ ಮಾತಲ್ಲ ಅದು. ಪ್ರಣಾಳಿಕೆಯಲ್ಲಿ ಇವತ್ತು ಸರಿಸಮಾನ ವೇತನ ಕೊಡೋಕ್ಕಾಗಲ್ಲ ಅಂಥೇಳಿ ಪದೇ ಸರ್ಕಾರ ಹೇಳ್ಕೊಂಡು ಬರ್ತಾನೆ ಇದೆ. ಇವತ್ತು ಸರ್ಕಾರಿ ನೌಕರ ಬೇಡಿಕೆಯನ್ನು ಮಾಡೋಕ್ಕಾಗಲ್ಲ ಅಂತ ಒಮ್ಮೆ ಹೇಳಿದ್ರು. ಆಮೇಲೆ 6ನೇ ವೇತನ ಮಾಡ್ತೀವಿ ಅಂತ ಹೇಳಿ 6ನೇ ವೇತನ ಕೊಡೋಕ್ಕಾಗಲ್ಲ ಅಂತೇಳಿ ಅಸೆಂಬ್ಲಿಲೇ ಹೇಳ್ಬಿಟ್ಟಿದ್ದಾರೆ. ಸಮಾನ ವೇತನದ ಬಗ್ಗೆ ಹೇಳ್ಬೇಕಾದ್ರೆ ಇವತ್ತು ಚರ್ಚೆ ಅಂತೂ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸರ್ಕಾರ ಇವತ್ತು ತಯಾರಿಲ್ಲ. ಇವತ್ತು ಬರೀ ನಮ್ಮ ಜಂಟಿ ಕ್ರಿಯಾ ಸಮಿತಿ ಮುಂದೆ ಏನೊಂದು ಬೇಡಿಕೆ ಅವರೊಂದು ಪ್ರಸ್ತಾವನೆ ಇಡ್ತಾ ಇದ್ದಾರೆ. ಅದೇ ಪ್ರಸ್ತಾವನೆಯನ್ನು ಈ ಬೇರೆ ಸಂಘಟನೆಗಳ ಮುಂದೆ ಅವ್ರು ಇಟ್ಕೊಂಡು ಬರ್ತಾನೆ ಇದ್ದಾರೆ. ಏನು ಇವತ್ತು ನಮ್ಮ ಮುಂದೆ ಜಂಟಿ ಕ್ರಿಯಾ ಸಮಿತಿ ಮುಂದೆ ಒಂದು ಪ್ರಸ್ತಾವನೆ ಇಟ್ಟಿದ್ದಾರೆ. ಅದನ್ನು ಏನು ಇವತ್ತು 14 ತಿಂಗಳ ವೇತನ ಬಾಕಿಯನ್ನು ಮಾತ್ರ ನಾವು ಕೊಡೋ ಸಾಧ್ಯತೆ 38 ತಿಂಗಳು ಕೊಡೋಕ್ಕಾಗಲ್ಲ ಶ್ರೀನಿವಾಸ ಮುದ್ದೆ ಕಮಿಟಿಯ ಮುಂದೆ ಏನಂತ ಹೇಳ್ತಾರೆ. ಇದೇ ಪ್ರಸ್ತಾವನೆಯನ್ನು ಇತರೆ ಸಂಘಟನೆಗಳ ಮುಂದೆ ಅದೇ ಇಟ್ಕೊಂಡು ಬಂದಿದ್ದಾರೆ. ಅಂದರೆ ಸರ್ಕಾರ ಇವತ್ತು ಯಾವುದೇ ಕಾರಣಕ್ಕೂ ಇವತ್ತು ಸಮಾನ ವೇತನ ಕೊಡೋದಕ್ಕೆ ಅವರು ತಯಾರಿಲ್ಲ ಮಾತನ್ನು ಸ್ಪಷ್ಟವಾಗಿ ಮೊನ್ನೆಯೂ ಕೂಡ ಅಸೆಂಬ್ಲಿ ಮುಂದೆ ಅದು ಕೂಡ ಹೇಳ್ತಾ ಇದ್ದಾರೆ. ನಾವು ಜಂಟಿ ಕ್ರಿಯಾ ಸಮಿತಿ ಮುಂದೆ ಮೊನ್ನೆ ಮುಖ್ಯಮಂತ್ರಿ ಕೂಡ ಹೇಳಿದ್ದಾರೆ, ಪರಿಷತ್ ಮುಂದೆ ಹೇಳಿದ್ದಾರೆ. ಎಲ್ಲ ಏನಿದ್ದಾರೆ ಅಂದರೆ ಸ್ಪಷ್ಟವಾಗಿ ಅವ್ರು ಹೇಳಿರೋದು, ನಾವು ಇವತ್ತು ನಮ್ಮ ಕಾರ್ಮಿಕ ಸಂಘಟನೆಗಳ ಮುಂದೆ ಪ್ರಸ್ತಾವನೆ ಇಟ್ಟಿದ್ದೇವೆ, 14 ತಿಂಗಳ ವೇತನ ಬಾಕಿನ ಕೊಡ್ತೇವೆ ಮತ್ತು 1-4-26ರಿಂದ ನಾವು ಮತ್ತೆ ಮುಂದಿನ ವೇತನ ಪರಿಷ್ಕರಣೆ ಮಾಡ್ತೇವೆ ಅನ್ನೋ ಮಾತನ್ನು
ಪದೇ 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 ಸರ್ಕಾರ ಅದನ್ನು ನಮ್ಮ ಕಾರ್ಮಿಕರ ಮುಂದೆ ಇಡ್ತಾ ಬರ್ತಾಯಿದೆ. ಅದನ್ನು ನಾವು ಜಂಟಿ ಕ್ರಿಯಾ ಸಮಿತಿ ಅದನ್ನು ಒಪ್ಪಲಿಲ್ಲ. ಅಂದರೆ ಅವರು ಮತ್ತೊಂದು ಬೇಡಿಕೆ ಬಗ್ಗೆ ಅವರು ಚರ್ಚೆ ಮಾಡಲಿಕ್ಕೆ ತಯಾರಿಲ್ಲ. ಏನು ಹೇಳಿ, ಇವತ್ತು ಸಮಾನ ವೇತನದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇವತ್ತು ಸರ್ಕಾರ ಇವತ್ತು ತಯಾರಿಲ್ಲ. ವೇತನ ಹೆಚ್ಚಳ ಏನಿದೆ ಇವತ್ತು ನಾವು 25 ಜಂಟಿ ಕ್ರಿಯಾ ಸಮಿತಿಯಿಂದ 25% ವೇತನ ಹೆಚ್ಚಳ ಕೇಳಿದ್ದೇವೆ. ಜೊತೆಗೆ ಬೇರೆ ಬೇರೆ ಇಂಕ್ರಿಮೆಂಟ್ ಬಗ್ಗೆ ಕೇಳಿದ್ದೇವೆ. ಆಮೇಲೆ ಬೇರೆ ಬಾಟಗಳನ್ನ ಹೆಚ್ಚಿಗೆ ಮಾಡ್ಕೊಂಡು ಕೇಳಿದ್ದೇವೆ. ಅಲೈನ್ಸ್ ಜಾಸ್ತಿ ಮಾಡ್ಕೊಂಡು ಕೇಳಿದ್ದೇವೆ. ಬೇರೆ ಫಾರಮ್ 4ಗಳೇ ಸಾಕಷ್ಟು ನಷ್ಟ ಆಗ್ತಾಯಿದೆ ಕಾರ್ಮಿಕರಿಗೆ. ಆ ಫಾರಮ್ 4ಗಳನ್ನ ಪರಿಷ್ಕರಣೆ ಮಾಡಬೇಕು ಅನ್ನೋ ಹಲವಾರು ಡಿಮಾಂಡ್ಗಳನ್ನ ಮತ್ತೆ ಹೇಳಿದ್ದೇವೆ. ಇವೆಲ್ಲವನ್ನು ಚರ್ಚೆ ಮಾಡಬೇಕಾಗುತ್ತೆ ಅಂದರೆ ಮುಖ್ಯಮಂತ್ರಿಗಳ ಮುಂದೆ ಏನು ಕಳೆದ 4-8ರಲ್ಲಿ ಏನೊಂದು ಲಾಸ್ಟ್ ಮೀಟಿಂಗ್ ಆಯ್ತದೋ ಆ ಮೀಟಿಂಗ್ಗಳಲ್ಲಿ ನಾವು ಸ್ಪಷ್ಟವಾಗಿ ಜಂಟಿ ಕ್ರಿಯಾ ಸಮಿತಿ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕಾಗುತ್ತೆ ಅನ್ನೋ ಮಾತನ್ನು ನಾವು ಸ್ಪಷ್ಟವಾಗಿ ಸರ್ಕಾರದ ಗಮನ ತಂದಿದ್ದೇವೆ. ಆ ಒಂದು ಕಾರಣಕ್ಕೋಸ್ಕರನೇ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಕ್ಕೋಸ್ಕರನೇ ಮುಖ್ಯಮಂತ್ರಿಗಳು ಸಾರಿಗೆ ಮಂತ್ರಿಗಳಿಗೆ ಅಧಿಕಾರವನ್ನು ಕೊಟ್ಟಿದ್ದು. ಎಲ್ಲ ವಿಷಯ ಚರ್ಚೆ ಮಾಡಲಿಕ್ಕೆ ನನ್ನ ಮಟ್ಟದಲ್ಲಿ ಈ ಎಲ್ಲ ವಿಷಯಗಳನ್ನ ದೀರ್ಘವಾಗಿ ಚರ್ಚೆ ಮಾಡಲಿಕ್ಕೆ ಸ್ವಲ್ಪ ಆಗೋದಕ್ಕೆ ಕಷ್ಟ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಾನು ಸಾರಿಗೆ ಮಂತ್ರಿಗಳು ಅಧಿಕಾರನ ಕೊಡ್ತೇನೆ. ಸಾರಿಗೆ ಮಂತ್ರಿಗಳು ಒಂದು ಈ ಜಂಟಿ ಕ್ರಿಯಾ ಸಮಿತಿ ಜೊತೆ ಮಾತುಕತೆ ಮಾಡಿ ಏನು ಡಿಮಾಂಡ್ಗಳಿದೆ ಎಲ್ಲ ಬಗ್ಗೆ ಚರ್ಚೆ ಮಾಡಿ ಯಾವುದೋ ಒಂದು ಪೂರಕವಾದಂಥ ಒಂದು ಪ್ರಸ್ತಾವನೆಯನ್ನು ಮಾಡಿ ಅಂತೇಳಿ ಅವರು ಸಾರಿಗೆ ಮಂತ್ರಿಗಳಿಗೆ ಅಧಿಕಾರ ಕೊಟ್ಟಿದ್ದಾರೆ. ಸಾರಿಗೆ ಮಂತ್ರಿಗಳು ಒಂದು ಮೀಟಿಂಗ್ ಮಾತ್ರ ಮಾಡೋದು, ಒಂದು ಮೀಟಿಂಗ್ ಮತ್ತೆ ಅದನ್ನೇ ಹಳೆಯ ಮುಖ್ಯಮಂತ್ರಿಗಳು ಏನೊಂದು ಪ್ರಸ್ತಾವನೆ ಮಾಡಿದ್ರು ಅದೇ ಪ್ರಸ್ತಾವನೆ ಮತ್ತೆ ಅದನ್ನು ಪ್ರಸ್ತಾವನೆ ಮಾಡಿದರೆ ಅದನ್ನು ನಾವು ಜಂಟಿ ಕ್ರಿಯಾ ಸಮಿತಿ ಒಪ್ಪಿಲ್ಲ. ಯಾವುದೇ ಕಾರಣಕ್ಕೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಸಮಯ ನಮ್ಮ 38 ತಿಂಗಳ ವೇತನ ಬಾಕಿಯನ್ನು ಕೊಡಲೇಬೇಕಾಗುತ್ತೆ. ಮತ್ತು 24ರಿಂದ 4 ವರ್ಷಗಳ ಏನು ಹೊಸ ವೇತನ ಪರಿಷ್ಕರಣೆ ಆಗಬೇಕಾಗುತ್ತೆ. ಅದನ್ನು ಕೂಡ ಅವರು ಜಾರಿಗೆ ತರಲೇಬೇಕಾಗುತ್ತೆ ಅನ್ನೋ ಮಾತನ್ನು ನಾವು ಸ್ಪಷ್ಟವಾಗಿ ಮಾತನ್ನು ಹೇಳಿದ್ದೇವೆ. ಮತ್ತು ಸಾರಿಗೆ ಮಂತ್ರಿಗಳು ಇವತ್ತು ಮತ್ತೆ ಅದನ್ನು ಚರ್ಚೆ ಮಾಡಿ ಮತ್ತೆ ನೀವು ಮತ್ತೊಂದು ಮೀಟಿಂಗ್ನ ಕರಿತೀನಿ ಅನ್ನೋ ಮಾತನ್ನು ನಾವು ಹೇಳಿದ್ರು. ಆಗಲೇ ಕಳೆದ 2 ತಿಂಗಳಾಯ್ತದನ್ನು ನಾವು ಕೂಡ ಅವ್ರನ್ನ ವೈಯಕ್ತಿಕವಾಗಿ ಹಲವಾರು ಭೇಟಿ ಮಾಡಿದ್ದೇವೆ. ಮತ್ತು ಅವರು ಕೇವಲ ಕರಿತೀನಿ ಮಾತನ್ನು ಬರೀ ವಾಗ್ದಾನ ಮಾತ್ರ ಕೊಡ್ತಾ ಇದ್ದಾರೆ, ಮತ್ತು ಸಭೆಯನ್ನು ಕರೆದಿಲ್ಲ. ಈಗಲೂ ನಾನು ಸಾರಿಗೆ ಮಂತ್ರಿಗಳು ಹೇಳ್ತಾನೆ, ಕರೀರಿ, ಜಂಟಿ ಕ್ರಿಯಾ ಸಮಿತಿಯ ಜೊತೆಗೆ ಮಾತುಕತೆಯನ್ನು ಮಾಡಿ ಕರೆದು ನಮ್ಮ ಬೇಡಿಕೆಗಳ ಬಗ್ಗೆ ಒಂದು ಸೂಕ್ತವಾದ ರೀತಿಯಲ್ಲಿ ಸೂಕ್ತವಾದ ವಾತಾವರಣದಲ್ಲಿ ಏನಾದ್ರು ಮಾತುಕತೆ ಆದ ಪಕ್ಷದಲ್ಲಿ ನಾವು ಕೂಡ ಅದಕ್ಕೊಂದು ಏನಾದ್ರು ಒಂದು ಸ್ಪಂದನೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಕಾರ್ಮಿಕರಿಗೆ ಒಳ್ಳೆಯದು ಮಾಡೋದಕ್ಕೆ ನಾವು ಕೂಡ ತಯಾರಾಗಿದ್ದೇವೆ. ಸರ್ಕಾರ ಕೂಡ ಮುಂದೆ ಬರಬೇಕಾಗುತ್ತೆ. ಕೇವಲ ಕಾರ್ಮಿಕರನ್ನು ಕೇವಲ ಕತ್ತಲಲ್ಲಿ ಕೂರಿಸಿ ಅವರಿಗೆ ನ್ಯಾಯಬದ್ಧವಾಗಿ ಕೊಡಬೇಕಾದಂಥ ಬೇಡಿಕೆಗಳ ಬಗ್ಗೆ ಅಥವಾ ಅವ್ರಿಗೆ ಸೌಲಭ್ಯಗಳನ್ನ ಕೊಡೋದಕ್ಕೆ ಸರ್ಕಾರ ಯಾವುದೇ ಒಂದು ರೀತಿಯಲ್ಲಿ ಈ ಮೂಗು ತುಪ್ಪಾಚುವ ಕೆಲಸವನ್ನು ಅಥವಾ ಅವರಿಗೆ ವಂಚನೆ ಮಾಡುವಂಥ ರೀತಿಯಲ್ಲಿ ವರ್ತನೆ ಮಾಡಿದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಜಂಟಿ ಕ್ರಿಯಾ ಸಮಿತಿ ಯಾವುದೋ ಒಂದು ಕಾರ್ಮಿಕರು ಕೂಡ ಹತಾಶರಾಗಿದ್ದಾರೆ, ಆಕ್ರೋಶ ಕೊಟ್ಟಿದ್ದಾರೆ. ಅವರ ಆಕ್ರೋಶಕ್ಕೆ ಸರ್ಕಾರ ಒಳಗಾಗಬೇಕಾಗುತ್ತೆ ಅನ್ನೋ ಮಾತನ್ನು ನಾನು ಇಲ್ಲಿ ಸ್ಪಷ್ಟವಾಗಿ ಸರ್ಕಾರದ ಗಮನ ತರಲಿಕ್ಕೆ ಇಷ್ಟಪಡ್ತೀನಿ. 19/2/26 ಏನೊಂದು ನಾವೊಂದು ಬೆಂಗಳೂರು ಚಲೋ ಕಾರ್ಯಕ್ರಮ ಏನಿದೆ, ನಾನು ಸಮಸ್ತ ಕಾರ್ಮಿಕ ಹೇಳ್ತೀನಿ, ನಿಮ್ಮ ಒಳಿತಿಗಾಗಿ ಮತ್ತು ನಿಮ್ಮ ಭವಿಷ್ಯಕ್ಕಾಗಿ ಮತ್ತು ನಿಮ್ಮ ಹಕ್ಕುಗಳ ಸಂರಕ್ಷಣೆಗಾಗಿ ಮಾಡುವಂತಹ ಹೋರಾಟ ಇದು. ದಯವಿಟ್ಟು ನೀವು ಸಮಸ್ತ ಕಾರ್ಮಿಕರು ಆ ಬೆಂಗಳೂರು ಚಲೋ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಅದನ್ನು ಯಶಸ್ವಿಗೊಳಿಸಬೇಕು. ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ಕೂಡ ಬರಬೇಕಾಗುತ್ತೆ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಮಾತನ್ನು ಹೇಳ್ತಾ ಎಲ್ಲ ಕಾರ್ಮಿಕರು ಅದನ್ನು ಸಂಪೂರ್ಣವಾದ ಬೆಂಬಲವನ್ನು ಕೊಡಬೇಕು ಅಂತೇಳಿ ನಿಮ್ಮ ಈ ಸಾರಿಗೆ ಟಿವಿಯ ಮೂಲಕ ಅದನ್ನು ನಾನು ಸಮರ್ಥ ಕಾರ್ಮಿಕರಲ್ಲಿ ನಾನು ಕೋರ್ಕೊಳ್ತೇನೆ.